ಏನ್ ಎಲ್ರು ಸುಮ್ನೆ ಕೂತ್ಕೊಬಿಟ್ಟಿದ್ದೀರಾ? ಅನ್ನ ಅತ್ತಿಗೆಗೆ ವಿಶ್ ಮಾಡೋರು ವಿಶ್ ಮಾಡಿ, ಗಿಫ್ಟ್ ಕೊಡೋರು ಗಿಫ್ಟ್ ಕೊಡಿ. ಇವರೆಲ್ಲ ನೋಡಿದ್ರೆ ವಿಶ್ ಮಾಡೋ ಥರನ ಕಾಣಿಸ್ತಾರೆ, ಕಾಲೆಳ್ಯಕ್ಕೆ ಬಂದಿರ್ತಾರೆ. ಗಿಫ್ಟ್ ಕೊಡೋರು ಗಿಫ್ಟ್ ಕೊಟ್ಬಿಟ್ಟು ಊಟ ರೆಡಿ ಇದೆ, ಊಟ ಮಾಡ್ಕೊಂಡು ನೀವು ಹೊರಡ್ಬೋದು. ಆಗ್ಲೇ ಈ ಮನೆಯಿಂದ 2 ಹೆಣ್ಣು ನಮ್ಮನ್ನೆಲ್ಲ ದೂರ ಮಾಡಿ ಹೋಗಿದ್ದಾರೆ. ಈಗ 3 ಹೋದ್ಲು ಅಂತ ಚೆನ್ನಾಗಿ ಮಾತಾಡ್ಕೋತಾರೆ. ಅವ್ರಿಗೆ ಮಾತಾಡ್ಕೊಳ್ಳೋದು ನಮ್ಗೇನು ಹೊಸ್ತಲ್ಲ. ಆದ್ರೆ ನನಗೆ ಯೋಚನೆ ಆಗ್ತಿರೋದು ನನ್ನ ತಮ್ಮಂದಿರ ಬಗ್ಗೆ. ಒಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ನನಗೆ ಗೊತ್ತಿಲ್ಲದೆ ನಿಮಗೆ ತುಂಬಾ ತೊಂದರೆ ಆಗೋಗಿದೆ. ಇದು ನಾನೇ ಸರಿ ಮಾಡ್ತೀನಿ. ಎಲ್ರಿಗೂ ಹೋಗಿ ನಾನು ನಿಜ ಹೇಳ್ಬಿಡ್ತೀನಿ. ಅಣ್ಣ, ಅಮಿತ್ ಭಾಯ್, ಟೇಬಲ್ ಮೇಲೆ ಎಲ್ಲ ಆಯ್ತಲ್ಲ? ಎಲ್ಲ ರೆಡಿಗೆ ಆಗಿದೆ. ವಾಟರ್ ಬಾಟ್ಲು ಎಲ್ಲ ರೆಡಿಗೆ ಇದೆ ಬೈ. ಬರ್ದಿರೋ ಜನರಿಗೆ ಸ್ವೀಟ್ಸ್ ಎಲ್ಲ ಸಾಕಾಗುತ್ತೆ ತಾನೆ ಬೈ? ತುಮಿ ಫಿಕರ್ ಮತ್ ಕರೋ ಬೈ, ಸಬ್ಕೆ ರೆಡಿ ಹೋ ಗಯಾ. ಆಗ್ಲೇ ಊಟಕ್ಕೆಲ್ಲ ಆಗ್ತಾ ಇದಾರೆ. ಬರೀ ಊಟ ಮಾತ್ರನಾ? ರಿಸೆಪ್ಷನ್ ನಡೆಯಲ್ವಾ? ಊಟ ಮಾಡ್ಕೊಂಡು ಹೋಗಕ್ಕೆ ಇಷ್ಟು ದೂರ ಬರ್ಬೇಕಾಗಿತ್ತಾ? ನಮ್ಮನೇಲಿ ಏನು ಊಟಕ್ಕೆ ಗತಿ ಇರ್ಲಿಲ್ವಾ? ಅಣ್ಣ, ಅತ್ತಿಗೆ ಜೊತೆ ಬರೋದಲ್ವಾ ಅಣ್ಣ? ಏನಣ್ಣ ನೀನು ಸುಮ್ನೆ ನಿಂತ್ಕೊಬಿಟ್ರೆ ಏನ್ ಅರ್ಥ? ನಮ್ಗೇನ್ ಬೇರೆ ಕೆಲಸ ಇಲ್ವಾ? ಫಂಕ್ಷನ್ ನಡೀತೋ ಇಲ್ವಾ ಹೇಳಿ? ಅಣ್ಣ, ಹೆಣ್ಣು ಮನೇಲಿದ್ರೆ ಯಾಕಿನ್ನೂ ಬಂದಿಲ್ಲ? ಹೆಣ್ಣು ಮನೇಲಿದ್ದಾಳ ಇಲ್ಲ ಹಿಂಬಾಗ್ಲಿಂದ ಓಡೋಗಿದ್ದಾಳ ಯಾರಿಗ್ ಗೊತ್ತು? ಏಯ್, ಯಾರ ಅವನ ಮೂಲೆಯಲ್ಲಿ ನಿಂತ್ಕೊಂಡ್ ಮಾತಾಡೋದು? ಧೈರ್ಯ ಇದ್ರೆ ಮುಂದೆ ಬಂದು ನಿಂತ್ಕೊಂಡ್ ಮಾತಾಡ. ಎದೆಗೆ ಹೆಂಗ್ ಜಾಡ್ಸ್ ಹೊಡಿದಿ ಅಂತ ತೋರಿಸ್ತೀನಿ. ಅಣ್ಣ, ಮೆತ್ತಗ್ ಮಾತಾಡು. ಕಾತ್ಯಾಯನಿ, ಕಾಡ್ ಹತ್ತುರಿಯಕ್ಕೆ ಒಂದು ಸಣ್ಣ ಕಿಡಿ ಸಾಕು. ಈಗ ನಾನು ಹಚ್ಚಿರೋ ಕಿಡಿಗೆ ಜನ ಎಲ್ಲ ರೊಚ್ಗೆದ್ದು ಅವನಿಗೆ ಹೆಂಗೆ ಜಾಡ್ಸ್ ಓದಿತಾರೆ ನೋಡ್ತಾ ಇರು.
ಏನ್ ಮಕ ಮಕ ನೋಡ್ತಾ ನಿಂತ್ಕೊಬಿಟ್ರಪ್ಪ, ಏನಾದ್ರೂ ಹೇಳಿ, ಮನೆಗಾದ್ರೂ ಹೋಗ್ತೀವಿ. ಏನು ನಡೀತಿದೆ ರೀ? ಅಣ್ಣ ಯಾಕೆ ಸ್ಟೇಜ್ ಮೇಲೆ ಹೋದ? ನೀನ್ ಯಾಕಪ್ಪ ಸ್ಟೇಜ್ ಮೇಲೆ ಬಂದೆ? ಗಂಡು ಹೆಣ್ಣೆ ಕರಿಸು. ಅಯ್ಯೋ, ಹೆಣ್ ಬರೋದೇ ಡೌಟು ಅನ್ಸುತ್ತೆ. ನಾವು ಕರೆದಿದ್ದಕ್ಕೆ ನೀವೆಲ್ಲರೂ ಬಂದಿದ್ದೀರಾ, ತುಂಬಾ ಖುಷಿ ಆಯ್ತು. ಊಟದ ವ್ಯವಸ್ಥೆ ಎಲ್ಲ ಆಗಿದೆ. ನೀವೆಲ್ಲರೂ ಹೋಗಿ ಊಟ ಮಾಡಿಕೊಂಡು ಓ, ಹಾಗಾದ್ರೆ ಹೆಣ್ ಬರಲ್ಲ ಅಂತಾಯ್ತು. ಓಡೋದವಳು ಹೆಂಗ್ ಬರ್ತಾಳೆ ಹೇಳಿ? ಹಿಂಗೆ ಆಗತ್ತಂತ ಮೊದ್ಲೇ ಗೊತ್ತಿತ್ತು ಬಿಡಿ. ಇವ್ರ ಮನೇಲಿ ಯಾವ ಹೆಣ್ಣು ನಿಲ್ಲಲ್ಲ. ಓಡೋದ್ಲು ಅಂತೆಲ್ಲಾದ್ರೂ ಹೇಳಪ್ಪ, ಕಿವಿಯಾರ ಕೇಳ್ಕೊಂಡು ಹೋಗ್ತೀವಿ. ನಮ್ಮಿಂದ ತಪ್ಪಾಗಿದ್ರೆ ದಯವಿಟ್ಟು ಎಲ್ಲರೂ ಕ್ಷಮಿಸ್ಬಿಡು. ಈ ಫಂಕ್ಷನ್ ಥ್ಯಾಂಕ್ಸ್ ರೀ, ನೀವು ಬರಲ್ಲ ಅಂತ ಅನ್ಕೊಂಡಿದ್ದೆ. ಅಣ್ಣ, ಇಲ್ಲಿ ಯಾಕೆ ನಿಂತಿದ್ದೀರಾ? ಸ್ಟೇಜ್ ಮೇಲೆ ಹೋಗಿ, ಇಬ್ರು ಹೋಗಿ ಅದಕ್ಕೆ. ಬನ್ನಿ. ಇಲ್ಲೇ ಇದ್ರೆ ಮತ್ತೆ ಅಪ್ಸೆಟ್ ಆಗ್ತೀರಾ. ಬನ್ನಿ. ಬನ್ನಿ.
ಎಲ್ರು ನೋಡಿ, ನಮ್ಮ ಅಣ್ಣ ಅದಕ್ಕೆನ ಸರಿಯಾಗಿ ನೋಡ್ಕೊಳ್ಳಿ. ಯೋ ಫೋಟೋಗ್ರಾಫರ್, ಅಲ್ಲಿ ಕೂತ್ಕೊಂಡು ಏನೇ ಮಾಡ್ತಿದ್ಯಾ? ಬೈ ಫೋಟೋ ತೆಗಿ. ಏನ್ ಎಲ್ರು ಸುಮ್ನೆ ಕೂತ್ಕೊಬಿಟ್ಟಿದ್ದೀರಾ? ಅನ್ನ ಅತ್ತಿಗೆಗೆ ವಿಶ್ ಮಾಡೋರು ವಿಶ್ ಮಾಡಿ, ಗಿಫ್ಟ್ ಕೊಡೋರು ಗಿಫ್ಟ್ ಕೊಡಿ. ಇವರೆಲ್ಲ ನೋಡಿದ್ರೆ ವಿಶ್ ಮಾಡೋ ಥರನ ಕಾಣಿಸ್ತಾರೆ, ಕಾಲು ಎಳ್ಯಕ್ಕೆ ಬಂದಿರ್ತಾರೆ. ಗಿಫ್ಟ್ ಕೊಡೋರು ಗಿಫ್ಟ್ ಕೊಟ್ಬಿಟ್ಟು ಊಟ ರೆಡಿ ಇದೆ, ಊಟ ಮಾಡ್ಕೊಂಡು ನೀವು ಹೊರಡ್ಬೋದು. Stop it! ಅಣ್ಣ ಅಣ್ಣ ಅಣ್ಣ, ಈ ವಯ್ಯ ಎದ್ದ ಅಣ್ಣ. ಒಳ್ಳೆ ಐಡಿಯಾ ಕೊಟ್ಟು ಈ ವೈನ ಹಾಳು ಮಾಡೋ ಥರ ಕಾಣಿಸ್ತಾನೆ. ಅಲ್ಲಿ ಮುಗೀತು ಕತೆ. ಆಯ್, ಯಾರೋ ಸೌಂಡ್ ಲೈಟ್ ಹಾಕಿದ್ದ? ಯಜಮಾನ್ರೆ ನಾನೇ. ಏಯ್, ಸ್ವಲ್ಪ ಮುಂದೆ ಬರ, ಕಣ್ಗೂ ಕಾಣಿಸಲ್ಲ ನೀನು. ಈ ರೇಂಜಿಗೆ ಟೈಟ್ ಆದ್ರೆ ಹೆಂಗ್ ಕಾಣಿಸ್ತೀನಿ? ಏಯ್ ಏನಿಲ್ಲ ಯಜಮಾನ್ರೆ, ಹೇಳಿ ಏನ್ ಮಾಡ್ಬೇಕು? ಏಯ್, ನಾನು ಅವಾಗಲೇ ಹೇಳಿದ್ನಲ್ಲ, ಆ ಮ್ಯೂಸಿಕ್ ಹಾಕು.